ಇದು ನೋಡಿ ನಮ್ಮ ಆಟದ ಮೈದಾನ, ನಿಮ್ಮ ಆಟದ ಮೈದಾನ ಕ್ಯಾಮ್ರಾ ಕಾಣೋದು ಒಂದಾದರೆ, ಯೂಶಲಿ ಅಲ್ಲಿ ಈ ಬಾಕ್ಸ್ ಏನೋ ಹೇಳಿದ್ರಲ್ಲ, ರಿಂಗ್ ಕೇಜ್. ಅದು ಬಿಟ್ಟು ನಿಮ್ಮ ಡ್ರೆಸ್ಸಿಂಗ್ ರೂಮ್ಗಳು, ಅಲ್ಲಿರೋ ಫೆಸಿಲಿಟೀಸು ಯೂಶಲಿ ಅವೆಲ್ಲ ಹೇಗಿರುತ್ತೆ? ಪ್ರತಿಯೊಂದು ಫೆಸಿಲಿಟಿ ಹೇಗಿರುತ್ತೆ ಅಂದರೆ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಒಬ್ಬ ಫೈಟರ್ಗೆ ಒಂದು ಮೆಡಿಕಲ್ ಕಿಟ್ಟಿಂದ ಹಿಡ್ದು, ಫುಡ್ಡಿಂದ ಹಿಡ್ದು, ಒಬ್ಬ ಹೊರಗಡೆ ಕಂಟ್ರಿಲಿ ಹೋದಾಗೆಲ್ಲ ಮೆಶ್ಯೂರ್ ಇರ್ತಾರೆ. ಒಂದು ಟೀಮ್ ಕೂಡ ಇರುತ್ತೆ. ಈಗ ನಾವು ಇಲ್ಲಿಂದ ಫೈಟ್ ಹೋಗುವಾಗ ನಮ್ಮ ಜೊತೆ ಒಬ್ಬ ಕೋಚ್ ಕೂಡ ಇರ್ತಾರೆ. ಸೊ ನಮ್ಮ ಹತ್ರ ಸ್ಪಾನ್ಸರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಅಂದರೆ ನಾವು ನಮ್ಮ ಟೀಮ್ನ ನಮ್ಮದೇ ಓನಾಗಿ ನಮ್ಮದು ಫೈಟಿಂಗ್ ಪಾರ್ಟ್ನರ್ಸ್, ಟ್ರೈನಿಂಗ್ ಪಾರ್ಟ್ನರ್ಸ್ನ, ನಮ್ಮ ಕೋಚು, ಆಮೇಲೆ ಸಪೋರ್ಟಿಂಗ್ ಸ್ಟಾಫ್ನ ನಾವು ಜೊತೆ ಕರ್ಕೊಂಡು ಹೋಗ್ಬೋದು. ಈಗ ನಾವು ಸಪೋರ್ಟಿಂಗ್ ಸ್ಟಾಫಲ್ಲಿ ಯಾರು ಇರ್ತಾರೆ? ಟ್ರೈನಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಮೆಶ್ಯೂರ್ ಇರ್ತಾರೆ, ಹಂಗಂದ್ರೆ ರಿಲ್ಯಾಕ್ಸ್ ಮಸಾಜ್ ಮಾಡೋರು, ಮಸೂಸ್. ಓಕೆ, ಗೊತ್ತಾಯ್ತು. ಓ, ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರಿಕವರಿನಾ? ರಿಕವರಿಗೆ. ಆಮೇಲೆ ನಮ್ಮ ಇನ್ನೂ ಚೆನ್ನಾಗಿದೆ, ನಮ್ಮ ಜೊತೆ ಯಾರೋ ಫಿಸಿಯೋನು ಕರ್ಕೊಂಡು ಹೋಗ್ಬೋದು. ಓಹೋ. ಸೊ ಆ ಥರ. ಈಗ ನ್ಯೂಟ್ರಿಷನಿಸ್ಟ್ ಇರ್ತಾರೆ ನಾವು. ಯಾಕಂದರೆ ಒಂದು ಫೈಟಿಗೆ ಇಲ್ಲ ಅಂದ್ರೂ ವಿತಿನ್ ಅ ವೀಕ್ ನಾವು 7 to 8 kilos ಲೂಸ್ ಮಾಡ್ತೀವಿ. ಹೌದಾ? ನಾನು ಫೈಟ್ ಮಾಡಿ 61, ನಾನೀಗ ಒಂದು 70-71 ಇರ್ತೀನಿ. ಆಲ್ಮೋಸ್ಟ್ 10 kilo ಲೂಸ್ ಮಾಡ್ತೀನಿ ಒಂದೊಂದು ಫೈಟು. ಹಾಂ, ಯಾಕಂದ್ರೆ ಆಲ್ಮೋಸ್ಟ್ ಇಟ್ಸ್ ಡಿಫ್ರೆಂಟ್. ನಾವು ಏನಂದರೆ ಫಸ್ಟು 3-4 kilos ಫ್ಯಾಟ್ ನಾವು ಓವರ್ ಫ್ಯಾಟ್ ನಾವು ಲೂಸ್ ಮಾಡಿದ್ರೆ ನೆಕ್ಸ್ಟ್ 4-5 kilos ವಾಟರ್ ಕಟ್ ಮಾಡ್ತೀವಿ ನಾವು ವಿತಿನ್ ಅ 1 ಡೇಯಲ್ಲೇ 4 to 5 kilos. ಫೈಟ್ ಮುಂಚೆ ಏನೇನು ಮಾಡ್ತೀರಾ? ನಾನು ಕೇಳಿದ್ದೀನಿ, ಈಗ ಉದಾಹರಣೆಗೆ ಈ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಎಲ್ಲ ಹೋದರೆ ಅವರು ಫೈಟ್ ನಾಳೆ ಇನ್ನೇನು ಅದು ಶೋ ಅಂದರೆ ಒಂದು 2-3 ದಿನದ ಮುಂಚೆ ಉಪ್ಪು ತಿನ್ನಲ್ಲ, ಮತ್ತು ವಾಟರ್ ರಿಟೆನ್ಷನನ್ನು ಕಟ್ ಮಾಡೋಕ್ಕೆ ಏನೇನೋ ಮಾಡ್ತಾರೆ. ಸೊ ನಿಮ್ದೆಲ್ಲ ಏನಾದ್ರು? ನಮ್ಮದಲ್ಲಿ ಏನಕ್ಕಂದ್ರೆ ವೆಯ್ಟ್ ಕ್ಯಾಟಗರಿ ನಾವು ವಾಟ್ರ್ ಕಟ್ ಮಾಡ್ತೀವಿ ಒಂದು 4-5 kilos. ಯಾಕಂದರೆ ಈಗ ನೋಡಿ, ನಾನು ವಾಟ್ರ್ ಕಟ್ ಮಾಡಿದ್ದೀನಿ, ನಾಳೆ ನನಗೆ ವೇಯಿಂಗ್ ಇದೆ, ನನಗೆ 24 hours ಮೇಲೇ ನಾನು ನೆಕ್ಸ್ಟ್ ಫೈಟ್ ಮಾಡೋದು, ಮತ್ತು ನಾನು ರಿಕವರ್ ಮಾಡ್ಬೋದು ಅಫಿಷಿಯಲ್ ವೇಯಿಂಗ್ ಕೊಟ್ಟಾದಮೇಲೆ. ಈಗ ನಾನು 65 ಇದ್ದೀನಿ, ನಾನು ಇವತ್ತು ಫುಲ್ ಸೋನಾ ಸೂಟ್ ಹಾಕ್ಕೊಂಡು ರನ್ ಮಾಡಿ ಸ್ವೆಟ್ಔಟ್ ಮಾಡಿ, ಆಮೇಲೆ ಸೋನಾ ಬಾತಲ್ಲಿ ಕುತ್ಕೊಂಡು ಫುಲ್ ಸ್ವೆಟ್ಔಟ್ ಮಾಡಿ ನೀರು ಕುಡಿಯೋಲ್ಲ, ಇದೆಲ್ಲ ಮಾಡ್ತಾರಾ? ಹಾಂ. ಸೊ ಹಿಂಗೆ ವಾಟರ್ ಕಟ್ಔಟ್ ಮಾಡೋದು? ಹಾಂ. ಸೊ ಈ ವಾಟರ್ ಕಟ್ ಮಾಡೋದು, ಸೋನಾ ಈ ಥರದ್ದೆಲ್ಲ ಹೇಳಿದ್ರೆ ಅದೇ ನಂಗೆ ಆಶ್ಚರ್ಯ, ಹಿಂಗೆಲ್ಲ ಮಾಡ್ತಾರಾ? ವಾಟರ್ ಲಾಸ್ ಆಗುತ್ತೆ, ಫ್ಯಾಟ್ ಲೂಸ್ ಆಗೋಲ್ಲ. ಮತ್ತು ತಿರ್ಗಾ ನೆಕ್ಸ್ಟ್ ಡೇ ಫೈಟ್ ಬಂದಾಗ ಆಲ್ಮೋಸ್ಟ್ ಅದನ್ನೆಲ್ಲ ನಾವು ವಾಟರ್ ಇಂಟೇಕ್ ಮಾಡ್ತೀರಿ. ಮತ್ತು ನಾರ್ಮಲ್ ಆದಾಗ 61 ವೆಯ್ಟ್ ಕ್ಯಾಟಗರಿ, ನಾನು 66 ಆಗಿರ್ತೀನಿ ಮತ್ತೆ. ಸೊ ಅವಾಗೇನಾಗುತ್ತೆ, ಫೈಟ್ನಲ್ಲಿ ಹೆವಿ ಕಾಣಿಸ್ತೀರಿ ನಾವು. ನನ್ನ ಅಪೋನೆಂಟಿಗೆ ನಾವು ಪ್ರೆಷರ್ ಹಾಕ್ಬೋದು. ಈಗ ಮಾರ್ಷಲ್ ಆರ್ಟ್ ಅಂತ ಬಂದಾಗ ವೆಯ್ಟ್ ಕ್ಯಾಟಗರಿ, ವೆಯ್ಟ್ ಡಿಫ್ರೆನ್ಸ್ ತುಂಬಾ ಫ್ಯಾಕ್ಟರ್. ಯಾಕಂದರೆ ನಾನು ಎಷ್ಟು ಹೆವಿ ಆಗಿರ್ತೀನಿ ಅವನಿಗಷ್ಟು ನಾನು ಮ್ಯಾಚಲ್ಲಿ ಡಾಮಿನೇಟ್ ಮಾಡ್ಬೋದು, ಅದಕ್ಕೋಸ್ಕರ. ಸೊ ಹಾಗಾಗಿ ಈ ಒನ್ ಚಾಂಪಿಯನ್ಶಿಪ್ನಲ್ಲಿ ಆಗಲ್ಲ, ನೀವು ಆ ಥರ ವಾಟರ್ ಕಟ್ ಮಾಡಲಿಕ್ಕಾಗಲ್ಲ. ಒನ್ ಚಾಂಪಿಯನ್ಶಿಪ್ನ ಏನು ಮಾಡ್ತಾರೆ, ಹೈಡ್ರೇಷನ್ ಚೆಕ್ ಮಾಡ್ತಾರೆ. ನೀವೇನಾದ್ರು ಜಾಸ್ತಿ ವಾಟರ್ ಕಟ್ ಮಾಡಿದ್ದೀರ ಅಂದರೆ ನಿಮ್ಗೆ ಫೈಟ್ ಮಾಡಲಿಕ್ಕೆ ಬಿಡೋಲ್ಲ. ಸೊ ಈಗ ನೀವು ಫೈಟೆಲ್ಲ ಮಾಡಬೇಕಂದ್ರೆ, ಈಗ ಲೆಟ್ಸೆ ನೀವು 61 ಇದು ಅದಕ್ಕೆ ರೆಪ್ರೆಸೆಂಟ್ ಮಾಡ್ತೀರಾ ಅಂದರೆ ಎಕ್ಸಾಕ್ಟಾಗಿ ಅಷ್ಟೇ ಆಟದ ಮುಂಚೆ ಚೆಕ್ ಮಾಡಿ ಆಮೇಲೆ ಆಟಕ್ಕೆ ಬಿಡೋದು? ಇಲ್ಲ, 1 day ಬಿಫೋರ್. 1 day ಬಿಫೋರ್ ಆ ವೆಯ್ಟ್ ಕ್ಯಾಟಗರಿ ಬ್ಯಾಂಟಮ್ ವೆಯ್ಟ್. ಈಗ ನಾನು 61.5, 135 LBS ಆ ಥರ ಅಷ್ಟಿರಬೇಕು. ಅಷ್ಟಿಲ್ಲ ಅಂದ್ರೂ ಈಗ 1 LBS ಪೌಂಡ್ ಜಾಸ್ತಿ ಇದ್ರೂ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ಲೂಸ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಅಫಿಷಿಯಲ್ ವೇಯಿಂಗ್ ಆದಮೇಲೆ ನಿಮಗೆ ನೆಕ್ಸ್ಟ್ ಡೇ, ಇವತ್ತು ಮಾರ್ನಿಂಗ್ ಅಫಿಷಿಯಲ್ ವೇಯಿಂಗ್ ಆಗಿದೆ ಅಂದರೆ ನೆಕ್ಸ್ಟ್ ಡೇ ಈವ್ನಿಂಗ್ ಫೈಟ್ ಇರುತ್ತೆ. ಆಲ್ಮೋಸ್ಟ್ ಮೋರ್ ದೆನ್ 24 hours ರಿಕವರಿ ಟೈಮ್ ಇರುತ್ತೆ. ಸೊ ಈ ಅಫಿಷಿಯಲ್ ವೇಯಿಂಗ್ ಟೈಮಲ್ಲಿ ನಿಮ್ಮ ಆದಮೇಲೆ 1-1.5 ದಿನ ಏನು ಟೈಮ್ ಇರುತ್ತೆ ನೆಕ್ಸ್ಟ್ ಫೈಟಿಗೆ. ಆ ಮಧ್ಯದಲ್ಲಿ ನಿಮ್ಮ ಫುಡ್ ಹೆಂಗೆ ತೊಗೊತೀರಾ? ನಿಮ್ಮನ್ನು ಹೇಗೆ ಮಾನಿಟರ್ ಮಾಡ್ತಾರೆ? ಆಮೇಲೆ ನಿಮ್ಮ ಇದು ಮತ್ತು ಏನಾದ್ರು ಮೆಡಿಕಲ್ ಟೆಸ್ಟ್ ಇರತ್ತಾ? ಫಸ್ಟ್ ಟೆಸ್ಟ್ ಮಾಡೋದೇ ಡೋಪ್ ಟೆಸ್ಟ್ ಅಂತ ಹೇಳ್ತಾರೆ. ಏನಾದ್ರು ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಏನಾದ್ರು ತೊಗೊಂಡಿದ್ದೀರಾ, ಸ್ಟೆರಾಯ್ಡ್ಸ್ ತೊಗೊಂಡಿದ್ದೀರಾ, ಅದನ್ನು ಟೆಸ್ಟ್ ಮಾಡ್ತಾರೆ. ಯೂಶ್ವಲಿ ಇಂಡಿಯಾನಲ್ಲಿ ಕಮ್ಮಿ, ಫಾರಿನೆಲ್ಲ ಈಗ ಒನ್ ಚಾಂಪಿಯನ್ಶಿಪ್ UFC ಬಿಫೋರ್ ಫೈಟ್ ಎಲ್ಲ ಚೆಕ್ ಮಾಡಿ ರಿಸಲ್ಟ್ ಬಂದಮೇಲೆ ಓಕೆ ಅಂತ ಹೇಳ್ಬಿಟ್ಟು ಫೈಟ್ಗೆ ಬಿಡೋದು. ಆಮೇಲೆ ರಿಕವರಿ ಹೇಗಂದರೆ, ಈಗ ನಾವು ಮೋಸ್ಟ್ ಆಫ್ ದ ಟೈಮ್ ವಾಟರ್ ಕಟ್ ಮಾಡಿರ್ತೀವಿ, ಮತ್ತು ತಿರ್ಗಾ ಲಿಕ್ವಿಡ್ ಎಲೆಕ್ಟ್ರೋಲೈಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು. ಸೊ ಫೈಟ್ವರೆಗೂ ಬರೀ ವಾಟರ್ ಇದರಲ್ಲೇ ಇರ್ತೀರಾ? ಇಲ್ಲ, ಗುಡ್ ಕಾಪ್ಸ್ ಏನು ನಮಗೆ ಫೈಟಿಗೆ ಯೂಸ್ಫುಲ್ ಇದೆ. ಈಗ ಗುಡ್ ಕಾಪ್ಸ್ ಯಾವ ಥರ, ಈಗ ಲಿಕ್ವಿಡ್ ಕಾಪ್ಸ್ ಆಗಿರ್ಬೋದು. ಯೂಶ್ವಲಿ ನಾನೇನು ಮಾಡ್ತೀನಿ, ದಾಲ್ ಚಾವಲ್ ರೈಸ್ ತಿನ್ಕೊಂಡು ರಿಕವರಿ ಮಾಡ್ಕೊಳ್ತೀನಿ. ಕೆಲವರು ನ್ಯೂಟ್ರಿಷನ್ ಇರ್ತಾರೆ, ಇದುವರೆಗೂ ಸ್ಟಾರ್ಟಿಂಗ್ ನನಗೆ ಕೆಲವು ನ್ಯೂಟ್ರಿಷನ್ ಇದ್ದರು. ಈಗ ಫಸ್ಟೇ ಫೈಟ್ಗಿಂತ ಮುಂಚೆ ನನಗೆ 1 month ಟೈಮ್ ಇದೆ. ಫಸ್ಟ್ ನಾವು ಪೂರ್ತಿ ಬ್ಲಡ್ ವರ್ಕ್ ಎಲ್ಲ ಮಾಡಿ ನನ್ನ ಬಾಡಿನಲ್ಲಿ ಏನು ಕಮ್ಮಿ ಇದೆ, ಏನು ಥರ ನ್ಯೂಟ್ರಿಷನ್ ನಾನು ಫಾಲೋ ಮಾಡಬೇಕು. ಡಾಕ್ಟರ್ ಸೌಮ್ಯ ಅಂತ ಇದ್ದರು, ಅವರು
ಫಾಲೋ ಅಪ್ ಮಾಡ್ತಾಯಿದ್ದೆ ಯಾವಾಗಲೂ. ಸೊ ಅವ್ರು ಕ್ಲೀನಾಗೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು, ನಿಮ್ಮಲ್ಲಿ ಏನು ವಿಟಮಿನ್ಸ್ ಮಿನರಲ್ಸ್ ಕಮ್ಮಿ ಇದೆ, ಏನು ಸಪ್ಲಿಮೆಂಟ್ ತೊಗೋಬೇಕು, ಅದೆಲ್ಲ ಕ್ಲೀನಾಗಿ ನಮಗೆ ಫಾಲೋ ಅಪ್ ಮಾಡಿ ಫೈಟ್ ಆದಮೇಲೆ ಈಗ ನೀವು ಇಷ್ಟು ವೆಯ್ಟ್ ಲೂಸ್ ಮಾಡಿರ್ತೀರ, ಎಷ್ಟು ಪರ್ಸೆಂಟೇಜ್ ವಾಟರ್ ಕಟ್ ಮಾಡಿರ್ತೀರ, ನೀವು ಎಷ್ಟು ಮತ್ತೆ ತಿರ್ಗಾ ಎಷ್ಟು ವಾಟರ್ ಇಂಟೇಕ್ ಮಾಡಬೇಕು, ಎಷ್ಟು ಎಲೆಕ್ಟ್ರೋಲೈಟ್ಸ್ ಇಂಟೇಕ್ ಮಾಡಬೇಕು, ಎಷ್ಟು ಗುಡ್ ಫ್ಯಾಟ್ ಎಷ್ಟು ಬರಬೇಕು. ಈಗ ನೀವು ಫೈಟ್ಗೆ ಈಗ ನಮಗೆ ಸೈನ್ಸ್ ಗೊತ್ತಿರಬೇಕು, ಎನರ್ಜಿ ಹೇಗೆ ನಮ್ಮ ಬಾಡಿನಲ್ಲಿ ಎನರ್ಜಿ ಸಿಸ್ಟಮ್ ಹೇಗೆ. ಈಗ ಅಥ್ಲೀಟ್ಸ್ ಇರ್ತಾರೆ, ರನ್ನರ್ಸ್, ಸ್ಪ್ರಿಂಟರ್ಸ್ಗೆ ಯಾವ ಥರ ಎನರ್ಜಿ ಸಿಸ್ಟಮ್, ಅವರಿಗೆ ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್ ಏರೋಬಿಕ್ ಎಂಡೋರೆನ್ಸ್, ಸ್ಪ್ರಿಂಟರ್ಸ್ ಅನಾರೋಬಿಕ್ ಎಂಡೋರೆನ್ಸ್, ಈ ಥರ ಫೈಟರ್ಸ್ಗೆ ಯಾವ ಥರ ಎನರ್ಜಿ ಸಿಸ್ಟಮ್ ವರ್ಕ್ ಆಗುತ್ತೆ, ಎನರ್ಜಿ ಸಿಸ್ಟಮ್ಗೆ ನಮ್ಗೆ ಯಾವ ಥರ ಫುಡ್ ತೊಗೋಬೇಕು, ಅದು ಪ್ರತಿಯೊಂದು ಪ್ರಾಪರ್ ನಮಗೆ ನ್ಯೂಟ್ರಿಷನಿಸ್ಟ್ ಇದ್ದರೆ ಅವ್ರು ನಮ್ಗೆ ಸಜೆಸ್ಟ್ ಮಾಡಿರ್ತಾರೆ. ಅದನ್ನು ಅವರು ಆ ಪ್ರಕಾರವಾಗಿ ನಾವು ಇಂಟೇಕ್ ಮಾಡ್ತೀವಿ. ಫೈಟ್ ಮುಂಚೆ ಈ ಥರ ಎಲ್ಲ ಇರುತ್ತೆ. ಸೊ ಡ್ರೆಸ್ಸಿಂಗ್ ರೂಮ್ ಬಗ್ಗೆ ಮಾತಾಡಿದ್ವಿ, ಫೈಟ್ ಮುಂಚೆ ಇರೋ ರುಟೀನ್ ಬಗ್ಗೆ ಮಾತಾಡಿದ್ವಿ. ಮುಂದಿನ ಕ್ಯೂರಿಯಾಸಿಟಿ, ಇಂಡಿಯನ್ MMA ಫೈಟರ್ಸ್ಗೆ ಇಂಟರ್ನ್ಯಾಷನಲ್ ಇದರಲ್ಲಿ ರೆಸ್ಪೆಕ್ಟ್ ಯಾವ ಥರ ಇದೆ, ರೆಕಗ್ನಿಷನ್ ಯಾವ ಥರ ಇದೆ? ತುಂಬ ಕಮ್ಮಿ ಮೇಡಮ್, ವೆರಿ ಬ್ಯಾಡ್. ಯಾಕಂದರೆ ಈಗ ಏನಾಗಿದೆ ಅಂದರೆ, ಎಕ್ಸಾಂಪಲ್ ನಮ್ಮ ಲಾಸ್ಟ್ ಟೈಮ್ ಅನ್ಶುಲ್ ಜುಬ್ಲಿ ಫೈಟ್ ಮಾಡಿದ್ರು UFC ಅವರು ಫೈಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ರೋಡ್ ಟು UFC ಫೈಟ್ ಮಾಡಿದ್ರು. ಅದರಲ್ಲಿ ಎರಡು ಫೈಟ್ ವಿನ್ ಮಾಡಿ UFC ಕಾಂಟ್ರಾಕ್ಟ್ ಸಿಕ್ತು ಅವ್ರಿಗೆ. UFC ಫೈಟ್ ಸಿಕ್ಕಿದಾಗ ಅವರು ಫೈಟ್ ಮಾಡಿದ್ದು ಅಪೋನೆಂಟು UFC ಯಾವತ್ತೂ ಫೈಟ್ ವಿನ್ ಆಗಿರಲಿಲ್ಲ, ಆ ಥರ ಅಪೋನೆಂಟು. ಯಾಕಂದರೆ ಅನ್ಶುಲ್ ಜುಬ್ಲಿದು ಫೈಟ್ ರೆಕಾರ್ಡ್ ಬಂದುಬಿಟ್ಟು 5-0 ಇತ್ತು ಆಗ. ರೋಡ್ ಟು UFC 2 ಫೈಟ್ ವಿನ್ ಆದರು, 7th 8th ಫೈಟು UFC ಆಡಿದ್ರು. ಸೊ ಅವರು ಲಾಸ್ ಆಗಿದ್ದಕ್ಕೆ ತುಂಬ ಜನ ಕ್ರಿಟಿಸೈಸ್ ಮಾಡಿದ್ರು. ಅವರಿಗೆ ಆ ಸ್ಟ್ಯಾಂಡರ್ಡ್ ಇರಲಿಲ್ಲ, UFC ಕಾಂಟ್ರಾಕ್ಟ್ ಸಿಕ್ತು, ಫೈಟ್ ಮಾಡಿದ್ರು, ಆ ಎಕ್ಸ್ಪೀರಿಯೆನ್ಸೇ ಇರಲಿಲ್ಲ ಅವ್ರಿಗೆ ಮೊದಲು. ಸೊ ಜನ ಏನು ಮಾಡ್ತಾರೆ, ಆ ಟೈಮ್ಗೆ ಅವ್ರು ಇಂಡಿಯಾದು ಬೆಸ್ಟ್ ಇದ್ದರು, ಈಸ್ ಒನ್ ಆಫ್ ದ ಗುಡ್ ಫೈಟರ್ ಟೆಕ್ನಿಕಲಿ. ಬಟ್ UFC ಲೈಟ್ ವೆಯ್ಟ್ ಕ್ಯಾಟಗರಿಗೆ, ಅದು ಖಬೀಬ್ ಅಂತ ಅವರು ಇಸ್ಲಾಮ್ ಮಕಚಿವ ಆ ಥರ ಫೈಟರ್ಸ್ ಆಡುವಂಥ ಕ್ಯಾಟಗರಿಗೆ ಅವರು ಆ ಲೆವೆಲ್ಗಿಲ್ಲ ಅಂತ ತುಂಬ ಜನ ಕ್ರಿಟಿಸೈಸ್ ಮಾಡಿದ್ರು. ಈಗ ಅವ್ರು ಆಗ್ತಿದ್ದಂಗೆ ಮತ್ತು ಬೇರೆ ಫೈಟ್ ಪ್ರಮೋಷನ್ಸಲ್ಲಿರ್ಬೋದು, ಯಾರು PFL ಅಂತ, ಅದರಲ್ಲಿ ಕೆಲವು ಇಂಡಿಯನ್ ಫೈಟರ್ಸ್ನ ಕಳಿಸಿದ್ರು. ಎಲ್ಲರೂ ಫಸ್ಟ್ ರೌಂಡೇ ನಾಕೌಟಾಗಿ ವಿನ್ ಆಗಿ ಕೆಳಗೆ ಬರ್ತಾಯಿದ್ದಾರೆ. ಸೊ ಇವಾಗ ಏನಾಗ್ತಾಯಿದೆ ಅಂದರೆ, ಈಗ ನಾನು ಒಂದು ಚಾಂಪಿಯನ್ಶಿಪ್ನಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀನಿ. ನನಗಿರೋ ಎಕ್ಸ್ಪೀರಿಯೆನ್ಸಿಗೆ ನನಗೆ ಕಾನ್ಫಿಡೆನ್ಸ್ ಇದೆ, ಓಕೆ ನಾನು ಐ ಆಮ್ ದ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ UFC ಅಂತ. ಆದರೆ ನಾನು UFC ಆಡಲಿಕ್ಕಾಗ್ತಿಲ್ಲ. ಯಾಕೆ? ನಾನು ಒಂದು ಚಾಂಪಿಯನ್ಶಿಪ್ನಲ್ಲಿ ಕಾಂಟ್ರಾಕ್ಟಲ್ಲಿ ನಂದು ಒಂದು ಚಾಂಪಿಯನ್ಶಿಪ್ ಕಾಂಟ್ರಾಕ್ಟು ಎಕ್ಸ್ಪೈರ್ ಆಗಿ ಲಾಸ್ಟ್ ಇಯರ್ ನವಂಬರ್ಗಾಗಿತ್ತು. ಅದಾದಮೇಲೆ ಅದೇ ಹೇಳಿದ್ನಲ್ಲ, ನಮಗೆ ಕಾಂಟ್ರಾಕ್ಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾವು ಒಂದ್ಸಲ ಕಾಂಟ್ರಾಕ್ಟ್ ಸೈನ್ ಮಾಡುವಾಗ 3 ವರ್ಷದ್ದು ಇರುತ್ತೆ ಅಂತ ಹೇಳ್ತಾರೆ. 3 ವರ್ಷದಲ್ಲಿ ನಿಮಗೆ 6 ಫೈಟ್ಸ್ ಕೊಡ್ತೀರಿ, ಪರ್ ಫೈಟ್ ನಿಮಗೆ $7,000 $10,000 ಅಂತ ಹೇಳಿರ್ತಾರೆ. ಓಕೆ, ಫಸ್ಟ್ ಸೆಕೆಂಡ್ ಫೈಟ್ ಆಗುತ್ತೆ, ಮತ್ತು ತಿರ್ಗಾ ಫೈಟ್ನಲ್ಲಿ ಒಬ್ಬ ಫೈಟರಿಗೆ ಮಿನಿಮಮ್ 2 months ಪ್ರಿಪ್ರೇಷನ್ ಟೈಮ್ ಇರುತ್ತೆ. ಸಡನ್ನಾಗಿ ನಿಮಗೆ 10 ದಿವಸ ಮುಂಚೆ ಫೈಟ್ ಮಾಡಿ ಅಂತ ಹೇಳೋದು, 20 ದಿವಸ ಮುಂಚೆ ಫೈಟ್ ಮಾಡಿ ಅಂತ ಹೇಳೋದು. ನಾವು ಫೈಟ್ ಮಾಡಲ್ಲ ಅಂದಾಗ ಮತ್ತೆ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಮಾಡೋದು. ಈಗ ಕಾಂಟ್ರಾಕ್ಟ್ ಎಕ್ಸಿಟ್ ಆದಮೇಲೂ ಕೂಡ 2 months ನೆಗೋಸಿಯೇಷನ್ ಪೀರಿಯಡ್, 1 month ಮ್ಯಾಚಿಂಗ್ ಪೀರಿಯಡ್ ಅಂತ ಹೇಳೋದು. ಈ ಥರ ಈಗ ನನ್ನ ಕಾಂಟ್ರಾಕ್ಟ್ ಎಂಡ್ ಆಗಿದೆ, ಎಕ್ಸಿಟ್ ಆಗಿದೆ, 2 months ನೆಗೋಸಿಯೇಷನ್ ಪೀರಿಯಡು. ಓಕೆ, ನೀವು ನಮ್ಮ ಜೊತೆ ಕಾಂಟ್ರಾಕ್ಟ್ ಕಂಟಿನ್ಯೂ ಮಾಡ್ತೀರಾ ಬಿಡ್ತೀರಾ? ನಾನು ಹೇಳಿದೆ ಮಾಡಲ್ಲ. ಮತ್ತು 1 year ನಾನು ಒಂದು ಚಾಂಪಿಯನ್ಶಿಪ್ ಬಿಟ್ಟು ಬೇರೆ ಯಾವುದೇ ಪ್ರಮೋಷನ್ ಆಡ್ತೀನಿ ಅಂದ್ರೂ ಕೂಡ, ನಾನು ಈಗ ನನಗೆ UFC ನನಗೆ ಆಫರ್ ಕೊಡ್ತಾಯಿದೆ $10,000. ನಾನು ಒಂದು ಚಾಂಪಿಯನ್ಶಿಪ್ಗೆ ಹೇಳಬೇಕು, ನನಗೆ $10,000 ನನಗೆ ಅವ್ರು ಆಫರ್ ಮಾಡ್ತಾಯಿದ್ದಾರೆ ಫೈಟ್ಗೆ. ನಾನು ಫೈಟ್ ಮಾಡಲ್ಲ, ಇಲ್ಲ ನಾನು ನಿನ್ಗೆ $11,000 ಕೊಡ್ತೀನಿ, ನೀನು ಅಲ್ಲ ಆಡೋಂಗಿಲ್ಲ, ಇಲ್ಲೇ ಆಡಬೇಕು ಅಂತ ಹೇಳ್ತಾರೆ. ನಾನು ಮತ್ತೆ ತಿರ್ಗಿ ಇಲ್ಲ ಆಡಿದ್ರೆ ಇವ್ರ ಕಾಂಟ್ರಾಕ್ಟ್ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಮತ್ತು ನೆವರ್ ಎಂಡಿಂಗ್ ನಾನು ಇವ್ರ ಜೊತೆನೇ ಸ್ಟಿಕ್ ಆಗಿರಬೇಕು. ನನಗೆ ಮತ್ತೆ ಬೇರೆ ಪ್ರಮೋಷನ್ ಗಾಡಿ, ಯಾಕಂದರೆ UFC ಅನ್ನೋದು ದೊಡ್ಡ ಫೈಟಿಂಗ್ ಪ್ರಮೋಷನ್. ಅದು ಈಗ ನೀವು ಒಂದು ಚಾಂಪಿಯನ್ಶಿಪ್ UFC ಹೈಯೆಸ್ಟ್ ವೀವ್ಸ್ ಇದೆ, ಬಟ್ ಜನ ಗೊತ್ತಿರೋದು UFC. ಒಂದು ಚಾಂಪಿಯನ್ಶಿಪ್ ತುಂಬ ಜನ ಗೊತ್ತಿರೋ. ಸೊ ಹಾಗಾಗಿ ಯಾಕಂದರೆ ಪಾಪ್ಯುಲಾರಿಟಿ UFC ಫಸ್ಟ್ ಬಂದಿದ್ದು MMA 90s ಬಂತು. ಒಂದು ಚಾಂಪಿಯನ್ಶಿಪ್ ಪಾಪ್ಯುಲರ್ಸ್ ಇರ್ಬೋದು, ಅದು ಯುರೋಪಿಯನ್ ಕಂಟ್ರಿ, ಅಮೇರಿಕಾದು. ಇದು ಒಂದು ಚಾಂಪಿಯನ್ಶಿಪ್ ಬಂದುಬಿಟ್ಟು ಸಿಂಗಾಪುರ್, ಏಷ್ಯಾದು. ಸೊ ಅದು ಮೊದಲಿಂದನೂ ಇದೆ, 90s ಇದೆ. ಇದು ಒಂದು ಚಾಂಪಿಯನ್ಶಿಪ್ ಬಂದುಬಿಟ್ಟು 2001-2 ಸ್ಟಾರ್ಟ್ ಆಗಿದ್ದು, 2011 ಸ್ಟಾರ್ಟ್ ಆಗಿದ್ದು. ಆಲ್ಮೋಸ್ಟ್ ಅದು 20 years ಮೊದಲಿಂದನೂ ಇದೆ. ಅದರದ್ದು ವ್ಯೂವರ್ಸ್ಗಿಂತನೂ ಸ್ಪಾನ್ಸರ್ಸ್ ಇರ್ಬೋದು,
ಇನ್ವೆಸ್ಟರ್ಸ್ ಇರ್ಬೋದು, ಅದಕ್ಕೆ ತುಂಬ ಜಾಸ್ತಿ. ಮತ್ತು ಫೈಟರ್ಸ್ಗೆ ಜಾಸ್ತಿ ದುಡ್ಡು ಸಿಗೋದು ಯು ಎಫ್ ಸಿನಲ್ಲೇ. ಸೊ ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇರುತ್ತೆ? ಫೈಟೆಲ್ಲ ಒಂದೇ. ಈಗ ಐ ಮನಿ ಪಿ ಎಲ್ ಹೇಗೆ, ಬಿಗ್ ಬಾಶ್ ಹೇಗೆ, ಐ ಪಿ ಎಲ್ ಜಾಸ್ತಿ ದುಡ್ಡು, ಬಿಗ್ ಬಾಶ್ ಇಲ್ಲ ಪಾಕಿಸ್ತಾನ್ ಲೀಗಲ್ಲಿ ದುಡ್ಡು ಜಾಸ್ತಿ, ಆ ಥರ. ಹಾಗೆ ಆ ಥರ. ಯಾಕಂದರೆ ಇದು ಮೋಸ್ಟ್ ಪಾಪ್ಯುಲರ್ ಯು ಎಫ್ ಸಿ. ಪ್ರತಿ ಫೈಟರ್ಸ್ ಜಾಸ್ತಿ ದುಡ್ಡು ಸಿಗುತ್ತೆ. ಆಗಲೇ ಹೇಳಿದ್ರೆ $25,000 ಈ ಥರ, ಒಂದು 50 ಈ ಥರ ಬೋನಸ್ ಅಂತಲ್ಲ. ಓಕೆ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹಾಗಿದ್ರೆ ಇಂಡಿಯನ್ ಪ್ಲೇಯರ್ಸ್ಗೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿನೇ ಇದೆ. ಯಾಕಂದರೆ ಗೌರ್ಮೆಂಟ್ ಏನು ಮಾಡ್ತಾ ಇಲ್ವಾ? ಗೌರ್ಮೆಂಟ್ ಸಪೋರ್ಟ್ ಮಾಡೋದು ಯಾವುದಕ್ಕೆ? ಒಲಿಂಪಿಕ್ ಸ್ಪೋರ್ಟ್ಸ್ಗೆ. ಇದನ್ನ ಯಾಕೆ ಒಲಿಂಪಿಕ್ಗೆ ಆ್ಯಡ್ ಮಾಡಿಲ್ಲ? ಈಗ ಬೇರೆ ಗೇಮೆಲ್ಲ ತೊಗೊಂಡ್ರೆ ತುಂಬ 100 ವರ್ಷಗಳ ಇತಿಹಾಸ ಇದೆ ಪ್ರತಿಯೊಂದಕ್ಕೂ. ರೆಸ್ಲಿಂಗ್ ಆಗಿರ್ಬೋದು, ಬಾಕ್ಸಿಂಗ್ ಇರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು. MMA ಬಂದುಬಿಟ್ಟು ರೀಸೆಂಟ್ ಲಾಸ್ಟ್ ಒಂದು 30 ಇಯರ್ಸ್ ಆಗಿದೆ. ಮತ್ತು ಅದನ್ನು ತುಂಬ ಕೆಲವು ದೇಶ ಸಪೋರ್ಟ್ ಮಾಡುತ್ತೆ, ಕೆಲವೊಂದು ಮಾಡ್ತಾ ಇಲ್ಲ. ಸ್ಟಾರ್ಟಿಂಗೆಲ್ಲ ತುಂಬ ದೇಶಗಳೆಲ್ಲ ಬ್ಯಾನ್ ಮಾಡಿದರು. ಈ ಸ್ಪೋರ್ಟ್ ಬೇಡ, ತುಂಬ ಇಂಜುರೀಸ್ ಇದೆ, ಡೆತ್ ಕಾಸ್ ಜಾಸ್ತಿ ಇದೆ. ಆಮೇಲೆ ತಿರ್ಗಾ ಮತ್ತೆ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ರು. ಈಗಲಾದರೂ ಸ್ವಲ್ಪ ರೂಲ್ಸ್ ಇದೆ. ಆವಾಗೆಲ್ಲ ಏನಂದರೆ ಎಲ್ಲಿಗಾದರೂ ಹೊಡೀರಿ, ಹೇಗಾದರೂ ಹೊಡೀರಿ, ಗೆಲ್ಬೇಕಷ್ಟೇ. ಈಗ ಆಗೆಲ್ಲ ಅಂಡರ್ಗ್ರೌಂಡಲ್ಲಿ ನಡೀತಾ ಇತ್ತು, ಬೆಟ್ಟಿಂಗ್ ನಡೀತಾ ಇತ್ತು. ಈಗ ಮೂವೀಸ್ನಲ್ಲೆಲ್ಲ ಹೇಗೆ ತೋರಿಸ್ತಾರೆ, ಆ ಥರ ನಡೀತಾ ಇದ್ದಿದ್ದು. ಅದನ್ನು ಮತ್ತೆ ರೂಲ್ಸ್ ಮತ್ತು ಕೆಲವೊಂದು ಸಿಸ್ಟಮ್ ಎಲ್ಲ ಆ್ಯಡ್ ಮಾಡಿ, ಮೊದಲು ಈಗೆಲ್ಲ ಗ್ಲೌಸ್ ಇದೆ, ಮೊದಲು ಆ ಗ್ಲೌಸು ಕೂಡ ಇರ್ತಿಲ್ಲ. ಮೊದಲು ಜಸ್ಟ್ ಹ್ಯಾಂಡ್ ರ್ಯಾಪ್ ಹಾಕಿ ಫೈಟ್ ಮಾಡಿಸ್ತಾಯಿದ್ರು. ಆ ಥರನೇ ಆಗೆಲ್ಲ ಒಂದು ಟೀಮ್ ಅನ್ನೋದಿರುತ್ತೆ, ಪ್ರಾಪರ್ ಒಂದು ಅಸೋಸಿಯೇಷನ್, ಆಮೇಲೆ ಒಂದು ಆರ್ಗನೈಸೇಷನ್ ಯಾವ ಥರ ಇದೇ ಥರ ಆಡಬೇಕು, ಇದೇ ರೂಲ್ಸು, ಇದೇ ಪಾಯಿಂಟ್ಸು, ಇದೇ ಸಿಸ್ಟಮ್ ಆ ಥರ ಇರಲಿಲ್ಲ. ಈಗೆಲ್ಲ ಅದು ಲಾಗೋ ಆಗಿ ಈಗ ಒಂದು ಸಿಸ್ಟಮೆಟಿಕ್ ಆಗಿದೆ. ಈಗ ಅಮೇಚೂರ್ ಫೈಟ್ ಸ್ಟಾರ್ಟ್ ಆಗಿದೆ. ಈಗ ಅಮೇಚೂರ್ ಫೈಟ್ಸು ಏಷ್ಯನ್ ಚಾಂಪಿಯನ್ಶಿಪ್, ವರ್ಲ್ಡ್ ಚಾಂಪಿಯನ್ಶಿಪ್ ಈ ಥರ ಎಲ್ಲ ಆಗ್ತಾಯಿದೆ. ಮೊದಲೆಲ್ಲ ಆ ಥರ ಆಗ್ತಾಯಿರಲಿಲ್ಲ. ಸೊ ಈಗಾಗ ರೂಲ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಎಲ್ಲ ಕಂಟ್ರೀಸು ಓಕೆ ಮಾಡಿ ಈಗ ಮತ್ತೆ ಪಾಪ್ಯುಲರಿಗೆ ಬರ್ತಾಯಿದೆ. ಅಂದರೆ ಈಗ ಮೊದಲೆಲ್ಲ ಹೇಗೆ WWE ಜನ ಕ್ರೇಜ್ ಇರ್ತಾಯಿದ್ರು, ಈಗ MMA ಕ್ರೇಜ್ ಸ್ಟಾರ್ಟ್ ಆಗಿದೆ.